ಹಾಯ್ ಎವ್ರಿವನ್, ಹೇಗಿದ್ದೀರಾ? ನಾನು ಕೂಡ ಸೂಪರಾಗಿದ್ದೀನಿ. ಪಾಲಕ್ ಎಗ್ ಕರಿನ ನಾನು ಇವತ್ತು ಮಾಡೋಣ ಅಂತ ಹೊರಟಿದ್ದೀನಿ. ಬೆಳ್ಳುಳ್ಳಿ ಪೇಸ್ಟನ್ನು ಹೊರಗಡೆ ತರ್ಕೊಳ್ಳೋಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಬೆಸ್ಟ್. ಸೊ ಹಾಗಾಗಿ ಶುಂಠಿ ಹಾಗೂ ಬೆಳ್ಳುಳ್ಳಿನ ಹಾಕಿ ಪೇಸ್ಟನ್ನು ಮಾಡಿಕೊಂಡೆ. ನಾನು ಪೇಸ್ಟನ್ನು ನುಣ್ಣಗೆ ರುಬ್ಕೊಂಡಿಲ್ಲ, ಲೈಟಾಗಿ ಗರಿಯಾಗಿ. ಸೊ ಅದನ್ನು ಫ್ರೈ ಮಾಡಿ 2 ನಿಮಿಷ ಆದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಈ ಕಡೆ ಮಸಾಲೆಗೆ ನಾನು 1 ಟೊಮೆಟೊ, 2 ಹಸಿಮೆಣಸು ಹಾಗೆ ಕಾಳು ಮೆಣಸನ್ನು ಬಳಸ್ಕೊತಾ ಇದ್ದೀನಿ. ಕಾಳು ಮೆಣಸು ನಾನ್ ವೆಜ್ ಮಾಡುವಾಗ ನೀವು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹೀಗೆ ರುಬ್ಕೊಂಡಿರುವಂತಹ ಟೊಮೆಟೊ ಸಾಸನ್ನು ನಾವು ಹುರಿದಿಟ್ಕೊಂಡಿರುವಂತಹ ಈರುಳ್ಳಿಗೆ ಹಾಕಿ 2 ನಿಮಿಷ ಚೆನ್ನಾಗಿ ಫ್ರೈಯನ್ನು ಮಾಡಬೇಕು. ಫ್ರೈ ಮಾಡೋದು ಯಾಕೆ ಅಂದರೆ ಟೊಮೆಟೊ ಹಸಿಯಾಗಿ ಹಾಕಿರೋದ್ರಿಂದ ಸ್ವಲ್ಪ ಹಸಿ ಸ್ಮೆಲ್ ಬರ್ಬೋದು. ಸೊ ಹಾಗಾಗಿ ಕುದಿಯೋಕ್ಕೂ ಮೊದಲು ಚೆನ್ನಾಗಿ ಫ್ರೈಯನ್ನು ಮಾಡಬೇಕು. ಅದಾದ ಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಸಾಲೆಯನ್ನು ನಿಮ್ಗೆ ಯಾವುದು ಬೇಕು ಅದನ್ನು ಆ್ಯಡ್ ಮಾಡ್ಕೊರಿ. ಆದರೆ ಚಿಕನ್ ಮಸಾಲವನ್ನು ಬೆರೆಸೋದನ್ನು ಮರಿಬೇಡಿ. ನಾನಿಲ್ಲಿ ಧನಿಯಾ ಪುಡಿ ಹಾಗೆ ಸ್ವಲ್ಪ ಅರಿಶಿಣ ಹಾಗೆ ಚಿಕನ್ ಮಸಾಲವನ್ನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ 5 ರಿಂದ 10 ನಿಮಿಷ ಬೇಯೋಕ್ಕೆ ಬಿಡಬೇಕು. ಉಪ್ಪನ್ನು ಹಾಕೋದು ಮರಿಬೇಡಿ ಆಯಿತಾ. ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಹೊಸದಾಗಿಂದ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕನ್ನು ಕೊಡೋದು ಮರಿಬೇಡಿ. ನಾವೆಷ್ಟು ಮಸಾಲೆಯನ್ನು ಗ್ರೇವಿಯನ್ನು ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ನಿಮಗೆ ಬೇಕು ಅನಿಸಿದ್ರೆ ಇನ್ನೊಂಚೂರು ನೀರನ್ನು ಆ್ಯಡ್ ಮಾಡ್ಕೋಬೋದು. ತುಂಬ ದಪ್ಪಗಾಯಿತು ಅಂಥೇಳಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡೆ. ಅದಾದಮೇಲೆ ಮುಚ್ಚಿಟ್ಟು 10 ರಿಂದ 15 ನಿಮಿಷ ಬೇಯೋಕ್ಕೆ ಬಿಡಿ. ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಸರಿಯಾಗಿ ಕಟ್ ಮಾಡ್ಕೊಂಡಿರುವಂತಹ ಎಗ್ಗನ್ನು ಹಾಕಿ. ನಾನು 1 ಎಗ್ಗಲ್ಲಿ ಇಲ್ಲಿ 4 ಪೀಸ್ಗಳನ್ನು ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಒಂದು ವೇಳೆ ಹಾಗೆ ಫುಲ್ತಿ ಎಗ್ಗನ್ನೇ ಹಾಕ್ತೀವಿ ಅಂತಂದರೂ ಓಕೆ, ಬಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಯಾಕಂದರೆ ಕೊನೆಯದಾಗಿ ನಾವು ಪಾಲಕ್ ಸೊಪ್ಪನ್ನು ಹಾಕ್ತಾ ಇರ್ತೀವಲ್ವ, ಸೊ ಹಾಗಾಗಿ ಅಷ್ಟು ಚೆನ್ನಾಗಿ ಬರೋಲ್ಲ. ಎಗ್ಗನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೇ ನಿಮಗೆ ಚಪಾತಿ ಜೊತೆಗೆ, ದೋಸೆ ಜೊತೆಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಹಾಗೂ ನೀರು ದೋಸೆ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ನೇ ಅಂತ ಹೇಳ್ಬೋದು. ಪಾಲಕ್ ಸೊಪ್ಪನ್ನು ಹಾಕಿದ ಮೇಲೆ ಕೊನೆಯಲ್ಲಿ ಪಾಲಕ್ ಸೊಪ್ಪನ್ನು ಹಾಕಬೇಕು. ಕೊನೆಯಲ್ಲಿ ಪಾಲಕ್ ಸೊಪ್ಪನ್ನು ಹಾಕಿದ ಮೇಲೆ 10 ನಿಮಿಷ ಅದನ್ನು ಹಾಗೇ ಬೇಯೋಕ್ಕೆ ಬಿಡಬೇಕು. ಮುಚ್ಚುವ ಅವಶ್ಯಕತೆ ಏನಿರೋದಿಲ್ಲ. ಆದಮೇಲೆ ಈ ರೀತಿ ನೋಡಿ ಚೆನ್ನಾಗಿ ಇವಾಗ ಬೆಂದಿದೆ, ಎಲ್ಲ ಮೊಟ್ಟೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಪಟ್ಟಂತ ಮಾಡುವಂತಹ ಒಂದು ರೆಸಿಪಿನೇ. ಕೆಲವೊಬ್ಬರು ಬೇರೆ ಬೇರೆ ಥರ ಎಗ್ ಕರಿನ ಮಾಡ್ತಾರೆ, ಆದರೆ ಪಾಲಕ್ ಜೊತೆಗೆ ಅದು ತುಂಬ ಅಂದರೆ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಟ್ರೈ